ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ವಿನಂತಿ. ನೀವು ಈ ಕ್ಷಣದಲ್ಲಿ ಈ ವಿಡಿಯೋ ತೆರೆದಿದ್ದರೆ ಅದು ಕೇವಲ ಆಕಸ್ಮಿಕ ಅಲ್ಲ, ರಾಯರ ಕೃಪೆಯಿಂದ ಈ ಕ್ಷಣ ನಿಮಗೆ ಬಂದಿದೆ. ಈಗ ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಶಾಂತವಾಗಿ ನೋಡಿ ಮತ್ತು ಮನಸ್ಸಿನಲ್ಲಿ ಮಾತನ್ನು ಹಿಡಿದುಕೊಳ್ಳಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ನನ್ನ ಜೊತೆ ಇದ್ದಾರೆ. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದರೆ ದಯವಿಟ್ಟು ಲೈಕ್ ಮಾಡಿ. ಇದು ರಾಯರ ಮೇಲಿನ ನಿಮ್ಮ ನಂಬಿಕೆಯ ಗುರುತು. ಈ ಸಂದೇಶ ಯಾರಿಗಾದರೂ ಉಪಯೋಗವಾಗಬಹುದು ಎಂದು ನೀವು ಭಾವಿಸಿದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬಕ್ಕೆ ಶೇರ್ ಮಾಡಿ. ಏಕೆಂದರೆ ಯಾರಿಗಾದರೂ ಈ ಮಾತು ಇಂದು ಬೇಕಾಗಿರಬಹುದು. ಇಂತಹ ಭಕ್ತಿ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ವಿಡಿಯೋಗಳು ಬೇಕಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ರಾಯರ ಆಶೀರ್ವಾದ ಸಂದೇಶಗಳು ನಿಮ್ಮ ಬಳಿ ಬರಲು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಾರ್ಥನೆ ಇದ್ದರೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ. ರಾಯರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾರೆ. ಈಗ ಈ ವಿಡಿಯೋವನ್ನು ಬಿಡದೆ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ವಿಶೇಷ ಆಶೀರ್ವಾದ ಸಂದೇಶ ಇದೆ. ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ರಾಯರು ನಿಮ್ಮ ಮುಂದೆ ನಿಂತಿದ್ದಾರೆ. ನಿಮ್ಮ ಎಲ್ಲ ಕಷ್ಟಗಳನ್ನು ಕೇಳುತ್ತಿದ್ದಾರೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ರಾಯರ ದಿವ್ಯ ಕೃಪೆ ನಿಧಾನವಾಗಿ ಹರಡುತ್ತಿದೆ. ಮತ್ತೆ ನೆನಪಿಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಕೊನೆಯವರೆಗೂ ಈ ವಿಡಿಯೋ ನೋಡಿ. ರಾಯರು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರಲು ಸಿದ್ಧರಾಗಿದ್ದಾರೆ. ಇಂದು ರಾತ್ರಿ ನಿನ್ನ ಮನಸ್ಸಿನಲ್ಲಿ ಏನೋ ನೋವು ಇದ್ದರೂ, ಏನೋ ಚಿಂತೆ ಇದ್ದರೂ ಈ ಕ್ಷಣದಿಂದ ಎಲ್ಲವೂ ನಿಧಾನವಾಗಿ ಶಾಂತವಾಗುತ್ತಿದೆ. ನೀನು ಈಗ ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಅದು ಒಂದು ಕಾರಣಕ್ಕಾಗಿ ಮಾತ್ರ. ರಾಯರು ನಿನ್ನನ್ನು ಇಂದು ರಾತ್ರಿ ವಿಶೇಷವಾಗಿ ಕರೆದುಕೊಂಡಿದ್ದಾರೆ. ಒಂದು ಕ್ಷಣ ಕಣ್ಣು ಮುಚ್ಚು. ನಿನ್ನ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳು ಮತ್ತು ಮನಸ್ಸಿಗೆ ಹೇಳು, ರಾಯರೇ, ನಾನು ನಿಮ್ಮ ಶರಣು ಬಂದಿದ್ದೇನೆ. ರಾಯರ ಮಹಿಮೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕರುಣೆಯ ಸಾಗರ, ಭಕ್ತರ ಆಶ್ರಯದ ದೇವರು. ಅವರು ಎಂದಿಗೂ ತಮ್ಮ ಭಕ್ತರನ್ನು ಬಿಟ್ಟು ಹೋಗುವುದಿಲ್ಲ. ನಾವು ಮರೆಯಾದರೂ ಅವರು ನಮ್ಮನ್ನು ಮರೆಯುವುದಿಲ್ಲ. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಸಮಸ್ಯೆಗಳು ಬಂದರೂ ರಾಯರ ಹೆಸರು ಒಂದು ಬಾರಿ ಜಪಿಸಿದರೆ ಸಾಕು, ಮನಸ್ಸಿಗೆ ಶಾಂತಿ ಬರುತ್ತದೆ. ರಾಯರು ಹೇಳುತ್ತಾರೆ, ನನ್ನನ್ನು ನಂಬಿ ಬರುವ ಭಕ್ತರನ್ನು ನಾನು ಎಂದಿಗೂ ಬಿಡುವುದಿಲ್ಲ. ನಿನ್ನ ನೋವು ಯಾರಿಗೂ ಗೊತ್ತಿಲ್ಲ. ನಿನ್ನ ಮನಸ್ಸಿನಲ್ಲಿ ಯಾರಿಗೂ ಹೇಳದ ನೋವು ಇದೆ. ನಿನ್ನ ಕಣ್ಣುಗಳಲ್ಲಿ ಯಾರಿಗೂ ಕಾಣದ ಕಣ್ಣೀರು ಇದೆ. ನೀನು ನಗುತ್ತಿದ್ದೀಯಾ, ಆದರೆ ಒಳಗೆ ತುಂಬಾ ನೋವಿದೆ. ಕೆಲವೊಮ್ಮೆ ನೀನು ಯೋಚಿಸುತ್ತೀಯಾ, ನನಗೆ ಯಾಕೆ ಇಷ್ಟು ಕಷ್ಟ ಬರುತ್ತಿದೆ ಎಂದು. ಆದರೆ ಕೇಳು, ರಾಯರು ನಿನ್ನ ಪರೀಕ್ಷೆ ಮಾಡುತ್ತಿದ್ದಾರೆ ಅಷ್ಟೇ. ನಿನ್ನ ಸಹನೆ ಮುಗಿದ ಮೇಲೆ ನಿನ್ನ ಜೀವನ ಬದಲಾಗುತ್ತದೆ. ರಾತ್ರಿ ಸಮಯದ ಶಕ್ತಿ. ರಾತ್ರಿ ಎಂದರೆ ಕೇವಲ ಕತ್ತಲು ಅಲ್ಲ, ಅದು ದೇವರ ಜೊತೆ ಮಾತನಾಡುವ ಸಮಯ. ಈ ಕ್ಷಣದಲ್ಲಿ ಜಗತ್ತು ಮೌನವಾಗಿರುತ್ತದೆ. ಆ ಮೌನದಲ್ಲೇ ರಾಯರು ನಿನ್ನ ಮಾತು ಕೇಳುತ್ತಾರೆ. ಈಗ ನೀನು ಹೇಳು ಮನಸ್ಸಿನಲ್ಲಿ, ರಾಯರೇ, ನನ್ನ ಜೀವನವನ್ನು ಸರಿಪಡಿಸಿ. ನೀನು ಹೇಳಿದ ಪ್ರತಿಯೊಂದು ಪದವು ರಾಯರ ಕಿವಿಗೆ ಹೋಗುತ್ತದೆ. ನಂಬಿಕೆ ಇದ್ದರೆ ಅದ್ಭುತ ನಡೆಯುತ್ತದೆ. ನಂಬಿಕೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ರಾಯರ ಮೇಲೆ ನಂಬಿಕೆ ಇಟ್ಟವರು ಎಂದಿಗೂ ಸೋಲುವುದಿಲ್ಲ. ನೀನು ಈಗ ಕಷ್ಟದಲ್ಲಿದ್ದರೂ ಇದು ಶಾಶ್ವತವಲ್ಲ. ನಿನ್ನ ದಿನಗಳು ಬದಲಾಗುತ್ತವೆ. ನಿನ್ನ ಬದುಕು ಬೆಳಗುತ್ತದೆ. ರಾಯರು ನಿಧಾನವಾಗಿ ನಿನ್ನ ಜೀವನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ರಾಯರ ಆಶೀರ್ವಾದ ಈ ಕ್ಷಣದಲ್ಲಿ. ರಾಯರು ನಿನ್ನನ್ನು ನೋಡುತ್ತಿದ್ದಾರೆ. ನಿನ್ನ ಕಣ್ಣೀರನ್ನು ನೋಡುತ್ತಿದ್ದಾರೆ. ಅವರು ಹೇಳುತ್ತಿದ್ದಾರೆ, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಮನೆಯ ಮೇಲೆ ರಾಯರ ಕೃಪೆ ಇದೆ. ನಿನ್ನ ಕುಟುಂಬದ ಮೇಲೆ ಆಶೀರ್ವಾದ ಇದೆ. ನಿನ್ನ ಭವಿಷ್ಯದಲ್ಲಿ ಬೆಳಕು ಇದೆ. ನಿನ್ನ ಕಷ್ಟಗಳು ಕಡಿಮೆಯಾಗುತ್ತಿವೆ. ನೀನು ಈಗ ಅನುಭವಿಸುತ್ತಿರುವ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ. ನಿನ್ನ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತಿವೆ. ಹೊಸ ದಾರಿ ತೆರೆಯುತ್ತಿದೆ. ರಾಯರು ನಿನ್ನ ಹತ್ತಿರ ಇದ್ದಾರೆ. ನೀನು ಒಬ್ಬನೇ ಅಲ್ಲ. ಮನಸ್ಸಿಗೆ ಶಾಂತಿ. ಈಗ ಒಂದು ಕ್ಷಣ ಕಣ್ಣು ಮುಚ್ಚು. ರಾಯರನ್ನು ಮನಸ್ಸಿನಲ್ಲಿ ಕಲ್ಪಿಸು. ಅವರು ನಿನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುತ್ತಿದ್ದಾರೆ. ನಿನ್ನ ಎಲ್ಲ ಭಯಗಳು ನಿಧಾನವಾಗಿ ಹೋಗುತ್ತಿವೆ. ನಿನ್ನ ಮನಸ್ಸು ಹಗುರವಾಗುತ್ತಿದೆ. ನಿನ್ನ ಹೃದಯ ಶಾಂತವಾಗುತ್ತಿದೆ. ರಾಯರು ನಿನಗೆ ಹೇಳುತ್ತಿದ್ದಾರೆ, ಧೈರ್ಯವಾಗಿರು, ನಂಬಿಕೆಯನ್ನು ಬಿಡಬೇಡ. ಕಷ್ಟಗಳು ಶಾಶ್ವತವಲ್ಲ. ನಿನ್ನ ಸಮಯ ಬರುತ್ತಿದೆ. ಇಂದು ರಾತ್ರಿ ನೀನು ಈ ವಿಡಿಯೋ ನೋಡಿದ ನಂತರ ನಿನ್ನ ಮನಸ್ಸಿನಲ್ಲಿ ಒಂದು ಹೊಸ ಶಾಂತಿ ಬರುತ್ತದೆ. ನೀನು ನಾಳೆ ಎದ್ದಾಗ ಒಂದು ಹೊಸ ಭರವಸೆ ನಿನ್ನ ಜೊತೆ ಇರುತ್ತದೆ. ರಾಯರು ನಿನ್ನ ಜೀವನವನ್ನು ನಿಧಾನವಾಗಿ ಬದಲಿಸುತ್ತಿದ್ದಾರೆ. ಹೀಗೆ ಒಮ್ಮೆ ಮನಸ್ಸಿನಲ್ಲಿ ಹೇಳು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಮತ್ತು ನಂಬಿಕೆಯಿಂದ ನಿದ್ರೆ ಹೋಗು. ರಾಯರು ನಿನ್ನ ಜೊತೆ ಇದ್ದಾರೆ. ನೀನು ಈಗ ಈ ಕ್ಷಣದಲ್ಲಿ ಇದನ್ನು ನೋಡುತ್ತಿದ್ದೀಯೆಂದರೆ ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ಒಂದು ದೈವಿಕ ಸಂಪರ್ಕ. ರಾಯರು ನಿನ್ನ ಹೃದಯದ ಒಳಗಿನ ಮಾತುಗಳನ್ನು ಈಗಾಗಲೇ ಕೇಳಿದ್ದಾರೆ. ನೀನು ಹೇಳದಿದ್ದರೂ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ನಿನ್ನ ಜೀವನದಲ್ಲಿ ಯಾರು ನಿಲ್ಲದಿದ್ದರೂ ರಾಯರು ನಿನ್ನ ಜೊತೆ ನಿಂತಿದ್ದಾರೆ. ಒಂಟಿತನದ ಭಾವನೆ ಕೆಲವೊಮ್ಮೆ ನಿನಗೆ ಅನಿಸುತ್ತಿರಬಹುದು. ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳಲ್ಲ. ಆದರೆ ಕೇಳು ಮಗು, ರಾಯರು ನಿನ್ನ ಒಂಟಿತನವನ್ನು ನೋಡುತ್ತಿದ್ದಾರೆ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ.
ನೀನು ಅನುಭವಿಸುವ ಪ್ರತಿಯೊಂದು ನೋವನ್ನು ಅವರು ಜೊತೆಗೆ ಅನುಭವಿಸುತ್ತಿದ್ದಾರೆ. ಅವರು ನಿನ್ನ ಕೈ ಬಿಡುವುದಿಲ್ಲ. ನೀನು ಬಿದ್ದಾಗ ಅವರು ಎತ್ತುತ್ತಾರೆ. ಜೀವನದ ಪರೀಕ್ಷೆ, ಜೀವನದಲ್ಲಿ ಬರುವ ಕಷ್ಟಗಳು ನಿನ್ನನ್ನು ನಾಶ ಮಾಡಲು ಅಲ್ಲ, ನಿನ್ನನ್ನು ಬಲಪಡಿಸಲು ಬರುತ್ತವೆ. ರಾಯರು ನಿನ್ನನ್ನು ವಿಶೇಷವಾಗಿ ರೂಪಿಸುತ್ತಿದ್ದಾರೆ. ನಿನ್ನೊಳಗೆ ಒಂದು ಹೊಸ ಶಕ್ತಿ ತುಂಬುತ್ತಿದ್ದಾರೆ. ಈಗ ಕಷ್ಟ ಕಾಣುತ್ತದೆ, ಆದರೆ ಮುಂದಿನ ದಿನಗಳಲ್ಲಿ ಇದು ನಿನ್ನ ಯಶಸ್ಸಿನ ಕಥೆಯಾಗುತ್ತದೆ. ರಾಯರ ಮೌನ ಆಶೀರ್ವಾದ. ರಾಯರು ಯಾವಾಗಲೂ ಜೋರಾಗಿ ಮಾತನಾಡುವುದಿಲ್ಲ. ಅವರ ಆಶೀರ್ವಾದ ಮೌನವಾಗಿ ಕೆಲಸ ಮಾಡುತ್ತದೆ. ನೀನು ಗೊತ್ತಿಲ್ಲದೆ ನಿನ್ನ ಜೀವನದಲ್ಲಿ ಬದಲಾವಣೆಗಳು ಶುರುವಾಗುತ್ತವೆ. ಕೆಲವು ದಾರಿ ಮುಚ್ಚುತ್ತವೆ, ಆದರೆ ಹೊಸ ದಾರಿ ತೆರೆದುಕೊಳ್ಳುತ್ತದೆ. ಇದು ರಾಯರ ಕೆಲಸ. ನಂಬಿಕೆ ಶಕ್ತಿ. ನಂಬಿಕೆ ಇದ್ದರೆ ನಿನ್ನ ಜೀವನದಲ್ಲಿ ಅಚ್ಚರಿಗಳು ನಡೆಯುತ್ತವೆ. ರಾಯರನ್ನು ಒಂದು ಬಾರಿ ಹೃದಯದಿಂದ ನೆನೆಸಿದರೆ ಸಾಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಅವರ ಕೃಪೆ ನಿನ್ನ ಮೇಲೆ ಸುರಿಯುತ್ತದೆ. ನಿನ್ನ ಮನಸ್ಸಿನಲ್ಲಿ ಈಗ ಹೇಳು, ರಾಯರೇ, ನನ್ನನ್ನು ಕೈ ಬಿಡಬೇಡಿ. ಅವರು ಕೇಳುತ್ತಿದ್ದಾರೆ. ರಾತ್ರಿ ಧ್ಯಾನ ಕ್ಷಣ. ಈಗ ಒಂದು ಕ್ಷಣ ಮೌನವಾಗಿರು. ನಿನ್ನ ಮನಸ್ಸನ್ನು ಶಾಂತವಾಗಿಸು. ಕಣ್ಣು ಮುಚ್ಚು. ರಾಯರನ್ನು ಕಲ್ಪಿಸು. ಅವರು ನಿನ್ನ ಮುಂದೆ ನಿಂತಿದ್ದಾರೆ. ಅವರು ನಗುತ್ತಿದ್ದಾರೆ. ನಿನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುತ್ತಿದ್ದಾರೆ. ನಿನ್ನ ಎಲ್ಲ ಭಯಗಳು ಕರಗುತ್ತಿವೆ. ನಿನ್ನ ಮನಸ್ಸು ಹಗುರವಾಗುತ್ತಿದೆ. ಹೊಸ ಆರಂಭದ ಸೂಚನೆ. ನೀನು ಈಗ ಕಷ್ಟದಲ್ಲಿದ್ದೀಯಾದರೂ ಇದು ಕೊನೆಯ ಅಧ್ಯಾಯ ಅಲ್ಲ, ಇದು ಹೊಸ ಆರಂಭದ ಮುಂಚೆ ಇರುವ ಮೌನ. ರಾಯರು ನಿನ್ನ ಜೀವನದಲ್ಲಿ ಹೊಸ ದಾರಿಯನ್ನು ತೆರೆಯುತ್ತಿದ್ದಾರೆ. ಹೊಸ ಅವಕಾಶಗಳು ಬರುತ್ತಿವೆ. ಹೊಸ ಜನರು ಬರುತ್ತಾರೆ. ಹೊಸ ಸಂತೋಷ ಬರುತ್ತದೆ. ರಾಯರ ಭರವಸೆ. ರಾಯರು ನಿನಗೆ ಒಂದು ಮಾತು ಹೇಳುತ್ತಿದ್ದಾರೆ. ನೀನು ಕಾಯುತ್ತಿದ್ದ ಸಮಯ ಬರುತ್ತಿದೆ. ನಿನ್ನ ಕಣ್ಣೀರಿನ ದಿನಗಳು ಕಡಿಮೆಯಾಗುತ್ತವೆ. ನಿನ್ನ ನಗುವಿನ ದಿನಗಳು ಹೆಚ್ಚಾಗುತ್ತವೆ. ಮನಸ್ಸಿಗೆ ಶಾಂತಿ ತುಂಬುವ ಕ್ಷಣ ಈ ಕ್ಷಣದಲ್ಲಿ. ನೀನು ಸ್ವಲ್ಪ ಹಗುರವಾಗಿದ್ದೀಯ ಅನಿಸುತ್ತದೆ. ಅದು ರಾಯರ ಕೃಪೆ. ನಿನ್ನ ಹೃದಯದ ಮೇಲೆ ಒತ್ತಡ ಕಡಿಮೆ ಆಗುತ್ತಿದೆ. ನಿನ್ನ ಮನಸ್ಸು ಶಾಂತವಾಗುತ್ತಿದೆ. ರಾಯರು ನಿನ್ನನ್ನು ನಿಧಾನವಾಗಿ ಗುಣಪಡಿಸುತ್ತಿದ್ದಾರೆ. ಜೀವನದಲ್ಲಿ ಯಾರು ಇರದಿದ್ದರೂ ರಾಯರು ಇರುತ್ತಾರೆ. ನೀನು ಬಿದ್ದರೂ ಅವರು ಹಿಡಿಯುತ್ತಾರೆ. ನೀನು ಹತ್ತರೂ ಅವರು ಒರೆಸುತ್ತಾರೆ. ಅವರು ಎಂದಿಗೂ ನಿನ್ನನ್ನು ಬಿಡುವುದಿಲ್ಲ. ಮಗು, ದೈವಿಕ ಸ್ಪರ್ಶ. ಈ ಕ್ಷಣದಲ್ಲಿ ನೀನು ಇದನ್ನು ಕೇಳುತ್ತಿದ್ದೀಯಾ ಅಂದರೆ ರಾಯರು ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸುತ್ತಿದ್ದಾರೆ. ನೀನು ಯೋಚಿಸುತ್ತಿರಬಹುದು, ನನಗೆ ಏಕೆ ಇಷ್ಟು ತಡವಾಗುತ್ತಿದೆ ಎಂದು. ಆದರೆ ಕೇಳು ಮಗು, ರಾಯರ ಸಮಯ ಎಂದಿಗೂ ತಡವಾಗುವುದಿಲ್ಲ. ಅದು ಸರಿಯಾದ ಸಮಯದಲ್ಲಿ ಬರುತ್ತದೆ. ನಿನ್ನ ನೋವಿನ ಹಿಂದೆ ಕಾರಣ ಇದೆ. ನೀನು ಈಗ ಅನುಭವಿಸುತ್ತಿರುವ ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ಒಂಟಿತನ, ಪ್ರತಿಯೊಂದು ನೋವು, ಇವೆಲ್ಲವೂ ವ್ಯರ್ಥ ಅಲ್ಲ. ರಾಯರು ನಿನ್ನನ್ನು ಒಳಗಿನಿಂದ ಬಲಪಡಿಸುತ್ತಿದ್ದಾರೆ. ನಿನ್ನನ್ನು ಒಂದು ದೊಡ್ಡ ಜೀವನಕ್ಕೆ ಸಿದ್ಧಪಡಿಸುತ್ತಿದ್ದಾರೆ. ಯಾರಿಗೂ ಹೇಳಲಾಗದ ಮಾತುಗಳು, ನಿನ್ನ ಹೃದಯದಲ್ಲಿ ತುಂಬಿರುವ ಮಾತುಗಳು, ಯಾರಿಗೂ ಹೇಳಲಾಗದ ಭಾವನೆಗಳು, ರಾಯರು ಅವನ್ನೆಲ್ಲ ಕೇಳುತ್ತಿದ್ದಾರೆ. ನೀನು ಮೌನವಾಗಿದ್ದರೂ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ನಿನ್ನ ಕಣ್ಣೀರನ್ನು ವ್ಯರ್ಥವಾಗಲು ಬಿಡುವುದಿಲ್ಲ. ರಾಯರ ಕಾಣದ ಕೈ. ನೀನು ಗಮನಿಸಿಲ್ಲವಾದರೂ ರಾಯರು ಈಗಲೇ ನಿನ್ನ ಜೀವನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕೆಲವು ಕೆಟ್ಟ ಜನರನ್ನು ದೂರ ಮಾಡುತ್ತಿದ್ದಾರೆ. ಕೆಲವು ತಪ್ಪು ದಾರಿಗಳನ್ನು ಮುಚ್ಚುತ್ತಿದ್ದಾರೆ ಮತ್ತು ನಿನಗೆ ಸರಿಯಾದ ದಾರಿಯನ್ನು ತೆರೆಯುತ್ತಿದ್ದಾರೆ. ಮೌನದಲ್ಲಿ ನಡೆಯುವ ಅದ್ಭುತ. ರಾಯರ ಆಶೀರ್ವಾದ ಜೋರಾಗಿ ಕಾಣುವುದಿಲ್ಲ, ಅದು ಮೌನದಲ್ಲಿ ನಿಧಾನವಾಗಿ ನಡೆಯುತ್ತದೆ. ಒಂದು ದಿನ ನೀನು ಹಿಂತಿರುಗಿ ನೋಡುತ್ತೀಯಾ, ಮತ್ತೆ ಹೇಳುತ್ತೀಯಾ, ನನ್ನ ಜೀವನ ಹೇಗೆ ಬದಲಾಗಿದೆ. ಅದು ರಾಯರ ಕೃಪೆ, ನಿನ್ನೊಳಗಿನ ಶಕ್ತಿ. ನೀನು ದುರ್ಬಲ ಅಲ್ಲ ಮಗು, ನೀನು ಈಗಾಗಲೇ ತುಂಬಾ ಬಲಶಾಲಿ. ನೀನು ಇಷ್ಟು ದಿನ ಸಹಿಸಿಕೊಂಡಿರುವುದು ಸಾಧಾರಣ ವಿಷಯ ಅಲ್ಲ. ರಾಯರು ನಿನ್ನೊಳಗೆ ಒಂದು ದೈವಿಕ ಶಕ್ತಿ ತುಂಬಿದ್ದಾರೆ. ರಾಯರ ಮೌನ ಸಂದೇಶ. ರಾಯರು ನಿನಗೆ ಹೇಳುತ್ತಿದ್ದಾರೆ, ನೀನು ಒಬ್ಬನೇ ಇಲ್ಲ, ನೀನು ಒಬ್ಬಳೇ ಇಲ್ಲ. ನಾನು ನಿನ್ನ ಜೊತೆ ಇದ್ದೇನೆ. ನೀನು ನಡೆಯುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ಇದ್ದಾರೆ. ನೀನು ಬೀಳದಂತೆ ಅವರು ಹಿಡಿದಿದ್ದಾರೆ. ಹೊಸ ಬೆಳಕು ಬರುತ್ತಿದೆ. ಈ ಕತ್ತಲೆಯ ನಂತರ ಬೆಳಕು ಖಚಿತ. ನಿನ್ನ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತಿವೆ. ಹೊಸ ಸಂತೋಷ ಬರುತ್ತಿದೆ. ಹೊಸ ನಗು ಮರಳಿ ಬರುತ್ತಿದೆ. ಇದು ರಾಯರ ಆಶೀರ್ವಾದ. ನಂಬಿಕೆ ಉಳಿಸು, ನಂಬಿಕೆ ಕಳೆದುಕೊಳ್ಳಬೇಡ ಮಗು. ಇದು ನಿನ್ನ ಜೀವನದ ಅತ್ಯಂತ ಮುಖ್ಯ ಸಮಯ. ರಾಯರನ್ನು ನಂಬಿದವರು ಎಂದಿಗೂ ಖಾಲಿ ಕೈಯಲ್ಲಿ ಉಳಿಯುವುದಿಲ್ಲ. ನಿನ್ನ ಪ್ರಾರ್ಥನೆಗಳು ಕೇಳಲ್ಪಟ್ಟಿವೆ. ಉತ್ತರ ನಿಧಾನವಾಗಿ ಬರುತ್ತಿದೆ. ಈಗ ನೀನು ಕಣ್ಣು ಮುಚ್ಚಿದರೆ ನೀನು ಶಾಂತಿಯನ್ನು ಅನುಭವಿಸುತ್ತೀಯ. ಅದು ರಾಯರ ಸಾನ್ನಿಧ್ಯ. ಅವರು ನಿನ್ನ ಜೊತೆ ಇದ್ದಾರೆ. ನಿನ್ನ ಎಲ್ಲ ಭಯಗಳು ನಿಧಾನವಾಗಿ ಹೋಗುತ್ತಿವೆ. ನಿನ್ನ ಮನಸ್ಸು ಹಗುರವಾಗುತ್ತಿವೆ. ಕೊನೆಯ ಆಶೀರ್ವಾದದ ಮಾತು. ಕೊನೆಗೆ ಮನಸ್ಸಿನಲ್ಲಿ ಹೇಳು, ಶ್ರೀ ರಾಘವೇಂದ್ರಾಯ ನಮಃ ಮತ್ತು ನಂಬಿಕೆಯಿಂದ ನಿದ್ರೆಗೆ ಹೋಗು. ರಾಯರು ನಿನ್ನ ಜೀವನವನ್ನು ನಿಧಾನವಾಗಿ ಬದಲಿಸುತ್ತಿದ್ದಾರೆ.
ಈ ವಿಡಿಯೋ ಕೊನೆಗೆ ಬರುವ ಕ್ಷಣದಲ್ಲಿ ನೀನು ಸ್ವಲ್ಪ ಶಾಂತಿಯನ್ನು ಅನುಭವಿಸುತ್ತಿದ್ದಿ ಎಂದರೆ ಅದು ರಾಯರ ದಿವ್ಯ ಕೃಪೆ. ನೀನು ಈವರೆಗೆ ಅನುಭವಿಸಿದ ನೋವುಗಳು ಈ ಕ್ಷಣದಲ್ಲಿ ನಿಧಾನವಾಗಿ ಕಡಿಮೆಯಾಗುತ್ತಿವೆ. ರಾಯರು ನಿನ್ನ ಜೊತೆ ಇದ್ದಾರೆ. ನಿನ್ನ ಪ್ರತಿಯೊಂದು ಕಣ್ಣೀರು ಅವರಿಗೆ ಗೊತ್ತು. ನಿನ್ನ ಮೌನ ಪ್ರಾರ್ಥನೆಗಳನ್ನು ಅವರು ಕೇಳಿದ್ದಾರೆ. ಈಗ ಕಣ್ಣು ಮುಚ್ಚಿ ಒಂದು ಕ್ಷಣ ಯೋಚಿಸು. ರಾಯರು ನಿನ್ನ ಮುಂದೆ ನಿಂತಿದ್ದಾರೆ. ಅವರು ನಿನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುತ್ತಿದ್ದಾರೆ. ನಿನ್ನ ಎಲ್ಲ ಭಯಗಳು ಹೋಗುತ್ತಿವೆ. ನಿನ್ನ ಮನಸ್ಸು ಹಗುರವಾಗುತ್ತಿದೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ರಾಯರ ಹೆಸರು ನೆನೆಸಿದರೆ ಸಾಕು, ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತದೆ. ಈಗ ಈ ವಿಡಿಯೋ ಮುಗಿಯುತ್ತಿದ್ದರೂ ರಾಯರ ಕೃಪೆ ನಿನ್ನ ಜೊತೆ ಮುಂದುವರಿಯುತ್ತದೆ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ರಾಯರು ಸದಾ ನಿನ್ನ ಜೊತೆ ಇದ್ದಾರೆ. ಕೊನೆಗೆ ಮನಸ್ಸಿನಲ್ಲಿ ಹೇಳು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಮತ್ತು ನಂಬಿಕೆಯಿಂದ ನಿದ್ರೆಗೆ ಹೋಗು. ಇಂದು ರಾತ್ರಿ ನಿನ್ನ ಮೇಲೆ ರಾಯರ ವಿಶೇಷ ಆಶೀರ್ವಾದ ಇದೆ. ಎಲ್ಲರಿಗೂ ಶುಭರಾತ್ರಿ.